ಪ್ರಕೃತಿ ಅಂತಕ್ಕಂಥದ್ದಕ್ಕೆ ಅರ್ಥ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಅಂದಮೇಲೆ ಹೆಣ್ಣಿನ ಬದುಕು ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡ್ಬೋದು. ಏನು ಇವತ್ತು ಈಗ ನಡೀತಾ ಇರತಕ್ಕಂತಹ ಸನ್ನಿವೇಶ ಹೇಗಿದೆ ಅಂದರೆ ಕ್ಲೈಮೇಟ್, ಪ್ರಕೃತಿಯಲ್ಲಿ ನಡೀತಾ ಇರತಕ್ಕಂಥ ವೈಪರೀತ್ಯಗಳು. ಯಾವಾಗಲೂ ಮಳೆ ಸುರ್ಕೋತಾ ಇದೆ, ಮಳೆಗಾಲ ಅಲ್ಲ ಸುರ್ಕೋತಾನೇ ಇದೆ. ಈಗ ಇದಕ್ಕೆ ಯಾಕೆ ಪದ ಹೇಳ್ತೀನಿ ಅಂದರೆ ಅದಕ್ಕೆ ಉದಾಹರಣೆ ಕೊಡಲೇಬೇಕು. ಈಗ ಇದಕ್ಕೇನಾದ್ರು ಪೂಜೆ ಹವನ ಹೋಮ ಯಜ್ಞ ಮಾಡಿ ನಿಲ್ಸೋಕ್ಕಾಗತ್ತೇನಮ್ಮ? ಇಲ್ಲ. ಇದಕ್ಕೆ ಯಾಕೆ ಬಂದಿಲ್ಲ ಯಾರೂ ಜನ ತಿಳ್ಕೋಬೇಕು. ಪೂಜೆ ಮಾಡೋರು, ಶಾಂತಿ ಮಾಡಿಸೋರು, ಯಜ್ಞ ಹೋಮಗಳನ್ನು ಮಾಡಿ ಸರಿ ಮಾಡ್ತೀನಿ ಅನ್ನೋರು ಪ್ರಕೃತಿಯನ್ನು ಸರಿ ಮಾಡಲಿಕ್ಕೆ ಆಗಿದೆಯಾ, ಆಗತ್ತಾ, ಇದಕ್ಕೆ ಇತಿಹಾಸ ಇದೆಯಾ ಅಂತ ಯಾರು ತಿಳ್ಕೋಬೇಕು? ನಾವು ಮಾಮೂಲಿ ಜನ ತಿಳ್ಕೋಬೇಕು. ಆದರೆ ಒಂದು ಸತ್ಯ ಅರ್ಥ ಮಾಡ್ಕೋಬೇಕು. ಏನದು? ಸರಿ ಮಾಡಲಿಕ್ಕಾಗದೇ ಇರತಕ್ಕಂತಹ ವಿಚಾರನೂ ಸರಿ ಮಾಡಲಿಕ್ಕಾಗತ್ತಾ ಅಂತಕ್ಕಂಥ ಪ್ರಶ್ನೆ ನಾವೊಂದು ಉತ್ತರ ಕೊಡಬೇಕು. ಮನುಷ್ಯನಿಗೆ ಜೀವಜಲ ಅಂತ ಹೇಳ್ತಾರೆ. ಈ ಜೀವಜಲ ಅಂದರೆ ಯಾವುದು ಅಂತ ಅರ್ಥ ಆಗತ್ತೇನಮ್ಮ? ಈ ಕನ್ನಡ ಭಾಷೆ ಜೀವಜಲ ಅಂದರೆ ಯಾವುದಿರ್ಬೋದು ಅಂದರೆ ಗ್ಲೂಕೋಸ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವೈಪರೀತ್ಯಗಳು ಆಗತ್ತೆ ತಾನೆ? ಇದಕ್ಕೆ ನಾವು ಅನುಭವಿಸ್ತಾ ಇರ್ತಕ್ಕಂಥದ್ದು ಮಧುಮೇಹ, ಶುಗರು ಯಾರಿಗಿಲ್ಲ ಅನ್ನೋವಂಥ ಮಟ್ಟಕ್ಕೆ ಹೋಗಿದ್ದೀವಿ ನಾವು. ಆದರೆ ಗೊತ್ತು ಶುಗರ್ ಏನಕ್ಕೆ ಬರ್ತಾ ಇದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಶುಗರ್ ಬಂದಿದೆ, ಬರ್ತಾ ಇದೆ. ಇದಕ್ಕೆ ಮೂಲ ಬೇರೆ ಯಾವುದು ಅಂತ ವೈದ್ಯಕೀಯ ರಂಗದಲ್ಲಿ ಸಿಗದೇ ಇರತಕ್ಕಂಥ ಒಂದು ಸ್ವಾರಸ್ಯ ಇದು. ವೈದ್ಯಕೀಯ ರಂಗದಲ್ಲೇ ಶುಗರ್ ಏನಕ್ಕೆ ಬರುತ್ತೆ ಅಂದರೆ ಗೊತ್ತಿಲ್ಲ ಅಂತ. ಗೊತ್ತಿದೆ ಅವ್ರಿಗೂ, ಮೂಲ ಹೇಳೋಕ್ಕಾಗಲ್ಲ. ಅದಕ್ಕೆ ಮೂಲ ಯಾವುದು ಅಂದರೆ ನಮ್ಮ ಮೂಗು. ಶುಗರ್ ಕಾಯಿಲೆಗೆ ಮೂಲ ಯಾವುದು ಅಂದರೆ ನಮ್ಮ ಮೂಗು. ಎಲ್ಲ ಸ್ಕ್ಯಾನ್ ಮಾಡ್ತಾರೆ, ಮೂಗು ಯಾಕೆ ಸ್ಕ್ಯಾನ್ ಮಾಡಲ್ಲ? ಆಶ್ಚರ್ಯ ಅನ್ಸುತ್ತಲ್ಲ? ನಮ್ಮ ಮೂಗಿನಲ್ಲಿ, ನಮ್ಮದೇ ತಾನೇ ಮೂಗು, ಈ ಮೂಗಿನ ಸತ್ಯ ಗೊತ್ತಾಗಬೇಕು ನಮಗೆ. ಬಲಗಡೆ ಇರತಕ್ಕಂತಹ ಉಸಿರಾಟಕ್ಕೆ ಯಾವುದಕ್ಕೆ, ಎಡಗಡೆ ಇರತಕ್ಕಂಥ ಭಾಗ ಉಸಿರಾಟ ಯಾವುದಕ್ಕೆ ಗೊತ್ತಾಗಿದೆಯೇನಮ್ಮ? ಆದರೂ ಬದುಕ್ತಾ ಇದ್ದೀವಿ ನೋಡಿ ನಾವು ಬಂಡ್ ಜನ. ಮೂಗಿನ ಬಗ್ಗೆ ಗೊತ್ತಿಲ್ಲ, ಕಣ್ಣಿನ ಅದೆಲ್ಲ ಡಾಕ್ಟ್ರ್ ಕಣ್ರಿ. ಧರ್ಮದ ಬಗ್ಗೆ ಹೇಳಿ ಅದೆಲ್ಲ ಬ್ರಾಹ್ಮಣರಿಗೆ ಕಣ್ರಿ. ಬರೀ ಸೋಮಾರಿತನದಲ್ಲೇ ಬದುಕ್ತಾ ಇದ್ದೀವಿ ನಾವು. ಎಲ್ಲ ಬೇರೆಯವ್ರಿಗೆ ಹೇಳ್ಬಿಡೋದು. ಅಲ್ಲ ನಿಮ್ಗೆ ಒಳ್ಳೇದು ಕೆಟ್ಟದು ಅದು ದೇವ್ರದ್ರಿ, ಎಲ್ಲ ಸುಳ್ಳೆ ತಾನೇ ಇದು. ಮತ್ತು ನಾವೇ ಹುಡ್ದೋ ಇಲ್ಲಿ ಇನ್ನೊಬ್ಬರಿಗೆ ತೋರಿಸ್ಕೊಂಡೇ ಬದುಕ್ತಿದ್ದೀವಿ, ಬರೀ ಸುಳ್ಳು ಹೇಳ್ಕೊಂಡೇ ಬದುಕ್ತಾ ಇದ್ದೀವಿ. ಈ ಸುಳ್ಳು ಅಂದರೆ ಎಷ್ಟು ಜನಕ್ಕೆ ಕೋಪ ಬರುತ್ತೋ ಗೊತ್ತಿಲ್ಲ. ಏನು ಗುರುಗಳು ಎಲ್ಲ ನಾವು ಸುಳ್ಳು ಹೇಳ್ತಾ ಇದ್ದೀವಿ. ಹಂಗಾರೆ ಸುಳ್ಳು ಹೇಳ್ಕೊಂಡ್ರದಕ್ಕೆ ಸಮಸ್ಯೆ ಬಂದಿರೋದು. ಇದನ್ನು ಅಜ್ಞಾನತ್ವ ಅಂತಾರೆ. ಏನು? ಬೇರೆಯವರ ಮೇಲೆ ಹೇಳುವಂಥ ಚಾಡಿ ಇದೆಯಲ್ಲ, ಇದನ್ನು ಅಜ್ಞಾನ ಅಂತಾರೆ. ಮತ್ತು ನಾವು ಯಾಕೆ ಇದನ್ನು ಆ ರೀತಿಯಾಗಿ ಅಭ್ಯಾಸ ಆಗಬೇಕು ಅಂದರೆ ನಾವು ಜ್ಞಾನಕ್ಕೆ ಹೋಗೇ ಇಲ್ಲ. ಈಗ ಜ್ಞಾನವಂತರ ಆಗಬೇಕು ಅಂತ ಎಲ್ರಿಗೂ ಆಸೆ. ಮಕ್ಕಳಿಗೂ ಜ್ಞಾನವಂತರ ಮಾಡಬೇಕು ಅಂತ ಅಪ್ಪ ಅಮ್ಮನಿಗೂ ಆಸೆ. ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಜ್ಞಾನ ಎಲ್ಲಿಂದ ಬರುತ್ತೆ, ಎಲ್ಲಿ ಸಿಗುತ್ತೆ ಅಂತ ಅವರಿಗೆ ಗೊತ್ತಿಲ್ಲ. ಹೌದಾ? ಇನ್ನು ಮಕ್ಕಳು ಜ್ಞಾನವಂತರಾಗಿ ಅಂತ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಡ್ತಾರೆ. ಏನಮ್ಮ ಅಲ್ಲಿ ಸಿಗುತ್ತಾ? ಇಲ್ಲ, ಸ್ಕೂಲಲ್ಲಿ ಹಂಗೆ ಕರ್ಕೊಂಡೋಗಿ ಬಿಡ್ತಾರೆ. ಅದು ಬುದ್ಧಿವಂತರಾಗಿ ಜ್ಞಾನವಂತರಾಗಿ ಅಂತ. ಸ್ಕೂಲಲ್ಲಿ ಒಂದು ಬೋರ್ಡಾರು ಹಾಕ್ಬಿಟ್ರೆ ಪರವಾಗಿಲ್ಲ.